ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಆಫರ್ ಆಫ್ ಅಪಾಯಿಂಟ್ಮೆಂಟ್ ಅಂತೇಳಿ, ಅಂದರೆ ನೇಮಕಾತಿ ಪ್ರಸ್ತಾವನೆ. ಇದು ಬಂದುಬಿಟ್ಟು KPTCL ಪವರ್ಮ್ಯಾನ್ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೋ ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರು ಅವರಿಗೆ ನಿನ್ನೆ ಮತ್ತು ಮೊನ್ನೆ ಏನು ಮಾಡಿದ್ದಾರೆ ಅಂತಂದರೆ ಜಾಯಿನ್ ಲೆಟರ್ಸನ್ನು ಕೊಟ್ಟಿದ್ದಾರೆ. ಅನುಸಾರ ನೋಡೋದಾದರೆ ಇದು ಎಲ್ಲ ಒಂದು ನಿಗಮದ ಒಂದು ಅಭ್ಯರ್ಥಿಗಳಿಗೂ ಸಹ ಉಪಯುಕ್ತ ಆಗ್ತದೆ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಇವೆ. ಇದರಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು, ನೀವು ಟ್ರೈನಿಂಗ್ ಹೋಗಬೇಕಾದ್ರೆ ಮತ್ತು ಟ್ರೈನಿಂಗ್ ಎಲ್ಲಿದೆ, ಟ್ರೈನಿಂಗ್ ಎಷ್ಟು ವರ್ಷ ಇರ್ತದೆ, ನೀವು 3 ವರ್ಷ ಅಂದ್ಕೊಂಡಿದ್ದೀರಿ +2 ಟೋಟಲಾಗಿ 5 ವರ್ಷ ಟ್ರೈನಿಂಗು, ಮತ್ತು ನಿಮ್ಮ ಮತ್ತು ವರ್ಗಾವಣೆ ಎಷ್ಟು ವರ್ಷದ ನಂತರ ಆಗುತ್ತೆ, ಎಲ್ಲ ಇನ್ಫಾರ್ಮೇಷನು ಇದರಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದರ ಅನುಸಾರ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಇದರಲ್ಲಿ ಏನಿದೆ ಅಂತ ನೋಡೋದಾದರೆ ನೋಡ್ಬೋದು, ಶ್ರೀಮತಿ ಶ್ರೀ ಅವರ ಹೆಸರನ್ನು ನಾನು ಹೈಡ್ ಮಾಡಿದ್ದೀನಿ. ಓಕೆ, ನಿಮ್ಮನ್ನು ನಿಗಮದ ಉದ್ಯೋಗ ಪ್ರಕಟಣೆ ಸಂಖ್ಯೆ ಕೊಟ್ಟಿದ್ದಾರೆ ಮತ್ತು ದಿನಾಂಕ ಮತ್ತು ಅವರ ಅರ್ಜಿ ಸಂಖ್ಯೆ. ಅಂತಿಮ ಆಯ್ಕೆ ಪಟ್ಟಿ ಅನುಸಾರ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರಿ ಭರ್ತಿ ಮತ್ತು ಬಡ್ತಿ ನಿಯಮಾವಳಿಯ ಅನ್ವಯ ವಯೋಮಿತಿ, ವಿದ್ಯಾರ್ಹತೆ, ಸಹನಶಕ್ತಿ ಪರಿಶೀಲನೆಯಲ್ಲಿ ಅರ್ಹತೆ ಹಾಗೂ ವಿವಿಧ ಒಳ ಮೀಸಲಾತಿ ಆಧಾರದ ಮೇಲೆ ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಮಿಕ್ಕುಳಿದ ವೃಂದದ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗೆ ಮೊದಲಿಗೆ 3 ವರ್ಷಗಳ ತರಬೇತಿ ಮೇರೆಗೆ ಆಯ್ಕೆ ಮಾಡಿ 110 kV ಸಬ್ ಸ್ಟೇಷನ್ KPTCL ಡ್ಯಾಮ್ಬಾಲ್ ಇಲ್ಲಿಗೆ ನಿಯುಕ್ತಿಗೊಳಿಸಲಾಗಿದೆ. ಆದ್ದರಿಂದ ನೀವು ದಿನಾಂಕ 29/12/2025 ಅಂದರೆ ಇದೇ ತಿಂಗಳು 29 ಒಳಗಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಾರ್ಯಾಚರಣೆಗಳ ವಿಭಾಗ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಗದಗ ಇವರ ಕಚೇರಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ತಕ್ಕದ್ದು. ಆಯಿತು, ಇವತ್ತು ಡೇಟ್ ಬಂದುಬಿಟ್ಟು 12ನೇ ತಾರೀಕು. ನೀವು ಇನ್ನೂ 17 ದಿನದೊಳಗಡೆ ನೀವು ಏನು ಮಾಡಬೇಕು ಅಂತಂದರೆ ಹೋಗಿ ಜಾಯ್ನಿಂಗ್ ಆಗಬೇಕಲ್ಲ ಪ್ರತಿಯೊಬ್ಬರು. ಇದೇ ವರ್ಷ ನಿಮಗೆ ಜಾಯ್ನಿಂಗು ಸಿಕ್ಕಿತು ಮತ್ತು ಕೆಲಸದಲ್ಲಿ ಟ್ರೈನಿಂಗು ಸಹ ಸೇರ್ಪಡೆ ಆಗ್ತಾಯಿದ್ದೀರಾ ಸ್ನೇಹಿತರೆ. ಓಕೆ, ನಿಗದಿಪಡಿಸಿದ ದಿನಾಂಕದೊಳಗೆ ನೀವೇನಾದರೂ ಕರ್ತವ್ಯಕ್ಕೆ ಹೋಗದೇ ಇದ್ದಲ್ಲಿ ನಿಮ್ಮ ಒಂದು ನೇಮಕಾತಿಯನ್ನು ರದ್ದು ಮಾಡ್ತೀವಿ ಅಂತೇಳಿ ಅವರು ಅಫಿಷಿಯಲಾಗಿ ನೇಮಕಾತಿ ಒಂದು ಏನೋ ಜಾಯಿನ್ ಲೆಟರ್ಸ್ ಇವೆ ಅದರಲ್ಲೇ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ಜಾಯ್ನಿಂಗ್ ಆಗಿ. ಇನ್ನೊಂದೇನಪ್ಪ ಅಂದರೆ ಯಾರೆಲ್ಲ ಜಾಯ್ನಿಂಗ್ ಆಗ್ತಿದ್ದಾರೋ ನಿಮ್ಮ ಟ್ರೈನಿಂಗ್ ಎಲ್ಲಿ ತೊಗೊತಿದ್ದೀರೋ ಅಲ್ಲಿಂದ ಆಗಲಿ ಅಥವಾ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ತೊಗೊಂಡಾಗ ಅದ್ರ ಜೊತೆ ಆದರೂ ಒಂದು ಫೋಟೋವನ್ನು ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡಕ್ಕೆ ಕಳಿಸಿದರೆ ನಾವು ಪೋಸ್ಟ್ ಮೂಲಕ ನಿಮಗೆ ನಮ್ಮಿಂದ ಏನಾದರೂ ಯೂಸ್ ಆಗಿತ್ತಂದರೆ ಮಾತ್ರ ಕಳಿಸಿ ಸ್ನೇಹಿತರೆ ಅಂತ ಹೇಳ್ತೀನಿ. ಓಕೆ, ಈಗ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಡಾಕ್ಯುಮೆಂಟ್ಸು, ಕೆಲವೊಂದು ಡಾಕ್ಯುಮೆಂಟ್ಸನ್ನು ಕೇಳಿದ್ದಾರೆ. ಈಗ ಏನೆಲ್ಲ ಡಾಕ್ಯುಮೆಂಟ್ಸ್ ಅಂತಂದರೆ ಒಂದು SLC ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು ಮತ್ತು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್. ಓಕೆ, ಅದರ ಜೊತೆಗೆ ನೀವೇನಾದರೂ ಹಿಂದೆ ಕೆಲಸ ಎಲ್ಲ ಮಾಡ್ತಾಯಿದ್ರೆ ಅದರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕು. ಅದೇ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋ 3 ಫೋಟೋ ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟು, 2 ವ್ಯಕ್ತಿಗಳಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು, ಗ್ರೀನಿಂಗ್ ಸಿಗ್ನೇಚರ್. ಎಷ್ಟು ಮಾಸಿಕ ವೇತನ ಇದೆ ಅಂತೇಳಿ ನೋಡೋದಾದರೆ ಸ್ನೇಹಿತರೆ, ತರಬೇತಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಏನು ಕೊಡ್ತಾರೆ ಅಂತಂದರೆ 3 ವರ್ಷದ್ದು. ಮೊದಲನೇ ವರ್ಷ 17,000, 2ನೇ ವರ್ಷ 19,000, 3ನೇ ವರ್ಷ 21,000 ನಿಮಗೆ ಮೊದಲೇ ಗೊತ್ತಿರುವಂಥ ಇಷ್ಟು ಸ್ಯಾಲ್ರಿ ಬರ್ತದೆ. ಅದಾದ ನಂತರ ನಿಮಗೆ ಸ್ಯಾಲ್ರಿ ಬರುವಂಥದ್ದು, ಅದಾದ ನಂತರ 28,000ದಿಂದ ಟೋಟ್ಲಾಗಿ ಫೈನಲಾಗಿ ನಿಮಗೆ 63,000ವರೆಗೂ ಸಹ ನಿಮಗೆ ಸ್ಯಾಲ್ರಿ ಬರ್ತದೆ ಈ ಒಂದು ಪವರ್ಮ್ಯಾನಲ್ಲಿ. ಓಕೆ, ಪವರ್ಮ್ಯಾನ್ ಆಗಿರ್ಬೋದು, ಸ್ಟೇಷನ್ ಅಟೆಂಡರ್ ಆಗಿರ್ಬೋದು. ನೀವು 2 ವರ್ಷ ಟ್ರೈನಿಂಗ್ ಅಂದ್ಕೊಂಡಿದ್ದೀರಿ, 3 ವರ್ಷ +2 ಅಂತೇಳಿ ನಿಮಗೆ ಗೆಜೆಟೆಡ್ ಪೀರಿಯಡ್ ಅಂತಂದರೆ ಪರೀಕ್ಷಾರ್ಥ ಅವಧಿಗೆ ಅಂತೇಳಿ ಕೊಡುವಂಥದ್ದು ಸ್ನೇಹಿತರೆ. ಇಲ್ಲಿ ಈ 2 ವರ್ಷಗಳ ಕಾಲ ವಿಸ್ತರಿಸ್ತಾರೆ ಟ್ರೈನಿಂಗ್ ಆದ ನಂತರ. ಇಲ್ಲಿಯೂ ಸಹ ನೀವು ಏನಾದರೂ ಫಿಟ್ ಅಲ್ಲ ಅಂತ ಕಂಡು ಬಂದಲ್ಲಿ, ತೃಪ್ತಿಕರ ಆಗದಿದ್ದಲ್ಲಿ ನಿಮ್ಮನ್ನೇನಪ್ಪ ಅಂತಂದರೆ ತೆಗಿಬೋದು ಅಥವಾ ಟ್ರೈನಿಂಗ್ ಪೀರಿಯಡನ್ನು ಇನ್ನೂ ಸ್ವಲ್ಪ ಹೆಚ್ಚಿಸ್ಬೋದು. ಇದು ಅದರಲ್ಲಿ ಕೊಟ್ಟಿರುವಂಥದ್ದು. ಓಕೆ, ನೆಕ್ಸ್ಟು ನೀವು ಇಲ್ಲಿ ನೋಡ್ಬೋದು, ಇನ್ನು ನಿಮ್ಮ ಒಂದು ವರ್ಗಾವಣೆ ಸಂಬಂಧಪಟ್ಟದಂತ ನೋಡೋದಾದರೆ 7 ವರ್ಷಗಳ ಕಾಲ ಕಡ್ಡಾಯವಾಗಿ ಆಯ್ಕೆಗೊಂಡ ಸ್ಥಳದಲ್ಲೇ ನೀವೇನು ಮಾಡ್ಬೋದು, ಕೆಲಸವನ್ನು ಮಾಡಬೇಕು. ಅಷ್ಟುವರೆಗೂ ನಿಮಗೆ ವರ್ಗಾವಣೆ ಅರ್ಹರಾಗಿರುವುದಿಲ್ಲ ಎಂಬುದನ್ನು ಕೊಟ್ಟಿದ್ದಾರೆ. ಓಕೆ, ಇದು ಇದರಲ್ಲಿ ಇರುವಂತಹ ಇನ್ಫಾರ್ಮೇಷನ್ ಸ್ನೇಹಿತರೆ.
ಇದು ಎಲ್ಲ ನಿಗಮದವ್ರಿಗೂ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ನೋಡಿ. ಮತ್ತು ಏನಪ್ಪ ಅಂದರೆ ಯಾರೆಲ್ಲ KPTCL ಸ್ಟೇಷನ್ ಅಟೆಂಡರ್ ಆಗಿರ್ಬೋದು ಮತ್ತು ಪವರ್ ಮ್ಯಾನ್ ಆಗಿದ್ದರು, ನೀವು ನಿಮ್ಮ ಒಂದು ಆದೇಶ ಪ್ರತಿಯೊಂದಿಗೆ ನಿಮ್ಮ ಒಂದು ಫೋಟೋ ಸೆಲ್ಫಿ ಆಗಿರ್ಬೋದು ಅಥವಾ ಅಲ್ಲಿ ಫಂಕ್ಷನಲ್ಲಿ ನೀಡುವಂತಹ ಒಂದು ಫೋಟೋನಾಗಿರ್ಬೋದು ನಮಗೆ ಶೇರ್ ಮಾಡಿದರೆ ನಾವು ಪೋಸ್ಟ್ ಮೂಲಕ ನಿಮಗೆ ನಮ್ಮ ಯೂಟ್ಯೂಬಲ್ಲಿ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀವಿ. ಓಕೆ, ಹಾಗಾಗಿ ಇನ್ಸ್ಟಾಗ್ರಾಮ್ದಲ್ಲೂ ಸಹ ಪೋಸ್ಟ್ ಮಾಡ್ತೀವಿ ಸ್ನೇಹಿತರೆ. ನಿಮಗೆ ನಮ್ಮಿಂದ ಏನಾದರೂ ಯೂಸ್ ಆಗಿತ್ತು ಅಂತ ಭಾವಿಸಿದರೆ ಮಾತ್ರ ಕಳಿಸಿ ಅಂತ ಹೇಳ್ತಾ, ಇದು ಇವತ್ತು ನೋಡಿದ್ದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.